ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ತಾಮಸ ಮುಸುಕಿ ಕಂಗಳ ಕೆಡಿಸಿತ್ತೆನ್ನ ಭಕ್ತಿ, ಕಾಮವೆಂಬ ಅಗ್ನಿಗೆ ಮುರಿದಿಕ್ಕಿತ್ತೆನ್ನ ಭಕ್ತಿ, ಉದರಕ್ಕೆ ಕುದಿ ಕುದಿದು ಮುಂದುಗೆಡಿಸಿತ್ತೆನ್ನ ಭಕ್ತಿ, ಹೆಣಮೂಳನು ನಾನು ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಅಪರಿಚಿತ ವಚನ. ಸಾಧನೆ ಮಾಡುವಾಗ ಈ ಹುಟ್ಟುಗುಣಗಳು ಅಡ್ಡಿ ಬರ್ತವೆ. ಅದರಲ್ಲಿ ಮುಖ್ಯವಾಗಿ ತಾಮಸ ಅಂತಂದ್ರೆ ನಿದ್ರೆ. ಈ ನಿದ್ರೆ ಏನಾಗತ್ತೆ ಅಂತಂದ್ರೆ ಯಾವಾಗ ಬರ್ಬೇಕೋ ಅವಾಗ ಬರಲ್ಲ, ಯಾವಾಗ ಬರ್ಬಾರ್ದು ಅವಾಗ ಬರುತ್ತೆ. ಸಾಧಕರಿಗೆ ಮಲ್ಕೊಂಡಾಗ ನಿದ್ದೆ ಬರಲ್ಲ, ಎದ್ದು ಪೂಜೆ ಕುತ್ಕೋಬೇಕು ಅಂದ್ಕೊಳ್ಳಿ ನಿದ್ದೆ ಬರಕ್ ಶುರು ಆಗುತ್ತೆ. ಅದಕ್ಕೆ ಪ್ರಾಯಶಃ ಬಸವಣ್ಣವ್ರಿಗೆ ನಂಗೆ ಆಗಿಲ್ಲ. ಬಸವಣ್ಣವರು ಕೂಡಲ ಸಂಘದಲ್ಲಿ ಇದ್ದಾಗ್ಲೇನೆ ಸಾಧನೆ ಮಾಡಿದ್ರು ಸಾಕಷ್ಟು. ಆದ್ರೆ ಸಾಧಕರ ಪ್ರತಿನಿಧಿಯಾಗಿ ಬಸವಣ್ಣವ್ರು ಮಾತಾಡ್ತಾರೆ. ತಾಮಸ ಮುಸುಕಿ ಕಂಗಳ ಕೆಡಿಸಿತ್ತೆನ್ನ ಭಕ್ತಿ, ಕಾಮವೆಂಬ ಅಗ್ನಿಗೆ ಮುರಿದಿಕ್ಕಿತ್ತೆನ್ನ ಭಕ್ತಿ, ಕ್ರೋಧದಲ್ಲಿ ಕುದಿ ಕುದಿದು ಮುಂದುಗೆಡಿಸಿತ್ತೆನ್ನ ಭಕ್ತಿ, ಉದರಕ್ಕೆ ಕುದಿ ಕುದಿದು ಮುಂದುಗೆಡಿಸಿತ್ತೆನ್ನ ಭಕ್ತಿ, ಹೆಣಮೂಳನು ನಾನು ಕೂಡಲ ಸಂಗಮ ದೇವ, ಕ್ಷಣ ಹದುಳವಿಲ್ಲದೆ ಮುಂದುಗೆಡಿಸಿತ್ತೆನ್ನ ಭಕ್ತಿ ಅಂತ ಬರ್ತದೆ. ಅಂದ್ರೆ ಹುಟ್ಟುಗುಣಗಳು ಅಧೋಮುಖವಾಗಿ ಸಾಧಕನನ್ನ ಜಗ್ತಿರ್ತವೆ. ಆ ಹುಟ್ಟುಗುಣಗಳನ್ನ ಗೆದ್ದು, ಅಂದ್ರೆ ಅರಿಷಡ್ ವರ್ಗಗಳಿರ್ಬೋದು, ಅಷ್ಟಮದಗಳಿರ್ಬೋದು, ಎಲ್ಲವೂ ಕೂಡ ಅವುಗಳನ್ನ ಗೆದ್ದು ತಾನು ಉದ್ಧಾರ ಆಗ್ಬೇಕು ಅನ್ನೋ ಪ್ರಯತ್ನದಲ್ಲಿರ್ತಾನೆ. ಹಾಗಾದ್ರೆ ಬೇರೆಯವ್ರಿಗೆ ಕಷ್ಟ ಕೊಡಲ್ವಾ? ಸಾಧಕರಿಗೆ ಅಷ್ಟೇ ಕಷ್ಟ ಕೊಡ್ತಾವ? ಸಾಧಕನಿಗೆ ಕಷ್ಟ ಗೊತ್ತಾಗತ್ತೆ, ಬೇರೆಯವ್ರಿಗೆ ಕಷ್ಟ ಗೊತ್ತಾಗಲ್ಲ. ಬೇರೆಯವ್ರಿಗೂ ಕಷ್ಟ ಕೊಡ್ತಾವ. ಕಷ್ಟ ಎಲ್ರಿಗೂ ಆಗೋದೆ. ಆದ್ರೆ ಅವ್ರೇನ್ ಅನ್ಕೊಂತಾರೆ, ಆರೋಗ್ಯ ಕೆಟ್ಟಾಗ ಯಾಕೋ ಕೆಟ್ಟಿದೆ ಅಂತ ಅನ್ಕೊಂತಾರೆ. ಸಾಧಕ ಇವುಗಳನ್ನ ನಿಯಂತ್ರಣ ಮಾಡಿ, ಇವುಗಳನ್ನ ಗೆದ್ದು ಪರಮಾತ್ಮನನ್ನ ಪಡಿಬೇಕು ಅನ್ನುವ ಪ್ರಯತ್ನದಲ್ಲಿರ್ತಾನೆ. ಈ ಅಧೋಮುಖವಾಗಿ ಹರಿಯುವಂತ ಶಕ್ತಿಯನ್ನ ಊರ್ಧ್ವಮುಖಗೊಳಿಸಿ ಉದ್ಧಾರ ಆಗ್ಬೇಕು ಅನ್ನುವ ಪ್ರಯತ್ನ ಅವನ್ ನಡೆದಿರುತ್ತೆ. ಆವಾಗ ಇವೆಲ್ಲ ತೊಂದರೆಗಳು ಬರ್ತವೆ. ಏನಾಗುತ್ತೆ? ತಾಮಸ ಮುಸುಕಿ ಕಂಗಳನ್ನ ಕೆಡಿಸುತ್ತೆ. ಅಂದ್ರೆ ಏನು ನಿದ್ರೆ, ಕಣ್ಣು ನೋಡ್ಬೇಕು, ಲಿಂಗ ನೋಡ್ಬೇಕು ಅಂತ ಬಯಸುತ್ತೆ, ಆದ್ರೆ ಸಾಧ್ಯ ಆಗ್ತಾ ಇಲ್ಲ. ತಾಮಸ ಮುಸುಕಿ ಕಣ್ಣಿನ ಮುಂದೆ ತಾಮಸ ಕವಿದಿದೆ, ಕವಿಯೋದು ಮುಸ್ಕೋದು ಅಂತ ಹೇಳ್ತಾರೆ. ಕಂಗಳ ಕೆಡಿಸಿತ್ತೆನ್ನ ಭಕ್ತಿ. ಆಮೇಲೆ ಕಾಮವೆಂಬ ಅಗ್ನಿಗೆ ಮುರಿದಿಕ್ಕಿತ್ತೆನ್ನ ಭಕ್ತಿ. ಕಾಮ ಅನ್ನುವಂಥದ್ದು ಗೊತ್ತಿದೆ, ಅದು ಕೂಡ ಒಂದು ಹುಟ್ಟುಗುಣ ಮತ್ತು ಬಹಳ ಶಕ್ತಿಶಾಲಿಯಾದ ಹುಟ್ಟುಗುಣ ಅಂತ ಹೇಳ್ತಾನೆ ಸಿಗ್ಮಂಡ್ ಫ್ರಾಯ್ಡ್. ಹಸಿವು ಎಲ್ಲದಕ್ಕಿಂತ ದೊಡ್ಡ ಹುಟ್ಟುಗುಣ ನಮ್ಮ ಪ್ರಕಾರ. ಹಸಿವು, ತೃಷೆ, ನಿದ್ರೆ ಆದ್ಮೇಲೆ ಕಾಮಕ್ಕೆ ನಮ್ಮ ಭಾರತದಲ್ಲಿ ಸ್ಥಾನ ಕೊಟ್ಟಿರೋದು. ಆ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾನೆ, ಸೆಕ್ಸ್ ಈಸ್ ದ ಮೋಸ್ಟ್ ಪವರ್ಫುಲ್ ಇನ್ಸ್ಟಿಂಕ್ಟ್. ಕಾಮ ಅನ್ನೋದೇ ಅದು ಬಹಳ ಬಲಶಾಲಿಯಾದ ಹುಟ್ಟುಗುಣ ಅಂತ ಹೇಳ್ತಾರೆ. ಇನ್ನು ಕ್ರೋಧದಲ್ಲಿ ಕುದಿ ಕುದಿದು, ಮೋಹದಲ್ಲಿ ಬೆಂದು
ಇವೆಲ್ಲ ಹೇಳ್ತಾರೆ ಬಸವಣ್ಣವರು. ಆದ್ರೆ ಈ ವಚನದಲ್ಲಿ ಮೋಹ ಏನ್ ಬಂದಿಲ್ಲ. ಆಮೇಲೆ ಮುಂದೆ ಉದರಕ್ಕೆ ಕುದಿ ಕುದಿದು ಮುಂದುಗಡಿಸಿತ್ತೆನ್ನ ಭಕ್ತಿ. ಮಹಾದೇವಕ್ಕ ಕೂಡ ಅದೇ ಹೇಳ್ತಾರೆ, ಆವಾಗಳು ಎನ್ನಮ್ಮನೆ ಉದರಕ್ಕೆ ಹರಿಯುವುದು. ಅದರ ಅರ್ಥ ಅವ್ರ ಮನ್ಸು ಹರಿದಿತ್ತು ನಮ್ಮ ಮನ್ಸು ಹರಿಯೋದಿಲ್ಲ ಅಂತ ಅಲ್ಲ. ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಟೈಮಿಗೆ ಸರಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಅವ್ರು ಸಾಧನೆ ಮಾಡುವಾಗ ಭಿಕ್ಷೆ ಬೇಡುವಾಗ, ಮಹಾದೇವಿಯಕ್ಕಂತೂ ಭಿಕ್ಷೆ ಬೇಡಿ ಜೀವನ ಮಾಡಿರ್ತಕ್ಕಂಥದ್ದು. ಒಂದು 4, 5, 6 ತಿಂಗಳ ತನಕ ಕಲ್ಯಾಣ ಮುಟ್ಟೋವರೆಗೂ, ಮತ್ತೆ ಕಲ್ಯಾಣದಿಂದ ಮುಂದೆ ಶ್ರೀಶೈಲಕ್ಕೆ ಹೋಗುವಾಗಲೂ ಕೂಡ ಭಿಕ್ಷಾ ಅನ್ನದ ಮೇಲೆ ಬದುಕಿರೋದು. ಆವಾಗ ಉದರಕ್ಕೆ ಆವಾಗ ಕಲ್ಯಾಣದಿಂದ ಶ್ರೀಶೈಲಕ್ಕೆ ಹೋಗೋ ಕಷ್ಟ ಆಗಿಲ್ಲ ಮಹಾದೇವಕ್ಕನಿಗೆ, ಅಷ್ಟೊತ್ತಿಗೆ ಸಿದ್ಧ ಪುರುಷರಾಗಿದ್ರು. ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಉದರಕ್ಕೆ ಕುದಿದು ಮುಂದುಗಡಿಸಿತ್ತೆನ್ನ ಭಕ್ತಿ. ಹೊಟ್ಟೆಗಾಗಿ, ಹೊಟ್ಟೆ ಹಸಿವು ಬಹಳ ಕೆಟ್ಟ, ಅದು ಗೊತ್ತಿರುತ್ತೆ. ಅದಕ್ಕೆ ಎಲ್ಲವೂ ಇದ್ದಾಗ ಹೊಟ್ಟೆ ಹಸಿವು ಮಹತ್ವ ಗೊತ್ತಾಗಲ್ಲ, 3 ಸಾರಿ 4 ಸಾರಿ ಊಟ ಮಾಡುವಾಗ. ಆದ್ರೆ ಇಲ್ಲದೆ ಇದ್ದಾಗ, ಲಿಮಿಟ್ ಆಗಿದ್ದಾಗ, ಇತಿಮಿತಿಯಲ್ಲಿದ್ದಾಗ ಗೊತ್ತಾಗುತ್ತೆ ಹಸಿವಿನ ಏನು ಅದು. ಅಥವಾ ಈ ಉಪವಾಸ ಇದ್ದಾಗ್ಲೂ ಗೊತ್ತಾಗತ್ತೆ. ಆದ್ರೆ ಉಪವಾಸದಲ್ಲಿ ನಿಮಗೆ ಹಸಿವೇನು ಆಗ್ಕೊಡಂಗಿಲ್ಲ. ನಾವು ನಮ್ಮ ಈ ಪದ್ಧತಿ ಏನು ಕಂಡು ಹಿಡಿದಿದೀವಲ್ಲ, ಇದ್ರಲ್ಲೇನು ಬಹಳ ಹಸಿವೇನು ಆಗೋದಿಲ್ಲ. ನೀರು ಕುಡಿತಾ ಇರ್ತೀರ, ನಿಂಬೆಹಣ್ಣಿನ ಸಜೆನ್ ತುಪ್ಪ ಅಥವಾ ಮಜ್ಜಿಗೆ ಸ್ಪಿರುಲಿನ ತಗೊಂಡಾಗ ಹಸಿವಿನ ಬಾಧೆ ಅಷ್ಟೊಂದು ಉಂಟಾಗಲ್ಲ. ಮುಂದೆ ಹೇಳ್ತಾರೆ, ಹೆಣಮೂಳನು ನಾನು. ಹೆಣಮೂಳ ಅಂದ್ರೆ ಬೈಕೊಳ್ತಾರೆ ತಮಗೆ ತಾವೇ, ಜಡವಾದ ವ್ಯಕ್ತಿ. ಹೆಣಮೂಳ ಅಂದ್ರೆ ಜಡವಾದ ವ್ಯಕ್ತಿ, ಏನು ಉಪಯೋಗ ಇಲ್ಲ ಅನ್ನೋ ಅರ್ಥ. ಬೈತಿರ್ತಿರಲ್ಲ. ಹೆಣಮೂಳನು ನಾನು ಕೂಡಲ ಸಂಗಮ ದೇವ, ಕ್ಷಣ ಹದುಳವಿಲ್ಲದೆ ನನ್ನ ಭಕ್ತಿ ದೊರದೆ ಹೋಗಿತ್ತು, ನನಗೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ನನಗೆ ನಿನ್ನ ಕೃಪೆ ಸಾಧ್ಯವಾಗ್ತಾ ಇಲ್ಲ ಅನ್ನುವ ಮಾತನ್ನ ಹೇಳ್ತಾರೆ. ಈ ವಚನ ಯಾಕೆ ಇವತ್ತು ನೆನಪಾಯ್ತು? ಆಕ್ಚುಲಿ ಎಷ್ಟೋ ದಿವಸ ಆಗಿತ್ತು ಈ ವಚನ ನೆನಪು ಮಾಡ್ಕೊಂಡು. ಅದಕ್ಕೆ ಕೆಲವು ಪದಗಳು ಹಿಂದೆ ಮುಂದೆ ಆಗಿದ್ದಾವೆ. ಇವತ್ತೇ ಯಾಕಪ್ಪ ನೆನಪಾಯ್ತು ಅಂತಂದ್ರೆ, ನಾಳೆ ಎಲ್ಲ ಕಡೆ ಏನು ಗದ್ಲ ಈಗಾಗಲೇ ಗದ್ಲ ಪ್ರಾರಂಭ ಆಗಿದೆ ಹಳ್ಳಿಗಳಲ್ಲಿ. ಇಲ್ಲಿ ನಾವು ಶಾಂತವಾಗಿದ್ದೀವಿ ಅಷ್ಟೇ. ಅದರಲ್ಲೂ ಬಿಜಾಪುರ, ಬಾಗಲಕೋಟೆ, ಕಲಬುರಗಿ, ಬೀದರ್ ಆ ಕಡೆ ಹೋದಂಗೆ ಇಲ್ಲಿ ಧಾರವಾಡದಲ್ಲೂ ಮನಗುಂಡ್ಲೂ ಕೂಡ ಸಣ್ಣ ಸಣ್ಣ ಹುಡುಗರೆಲ್ಲ ಹಲಗೆ ಬಾರಿಸೋದು ಅದೆಲ್ಲ ಸಮರ್ಥ. ಹುಬ್ಬಳ್ಳಿಲಿ ಬಾರಿಸಿ, ನೀನು ಬಾರಿಸಿರ್ಬೇಕು ನಿನ್ನೆ ಮೊನ್ನೆಲ್ಲ. ಬಾರಿಸಿಲ್ಲ ಹೌದಿಲ್ಲ? ಎಲ್ಲ ಸಣ್ಣ ಸಣ್ಣ ಹುಡುಗರ ಕೈಯಲ್ಲಿ ಬರೀ ಹಲಗೆನೆ ಇರ್ತಾವ. ಅದಕ್ಕೇನು ಅರ್ಥ ಇಲ್ಲ, ಹೊಯ್ಕೊಳ್ಳೋದು, ಹಲಗೆ ಬಾರಿಸೋದು. ಆಮೇಲೆ ಅವ್ರದ್ದು ಕೂಳು ಕಟ್ಟಿಗೆ ಕದ್ಕೊಂಬಂದು ಕಾಮಣ್ಣನ್ ಸುಟ್ಟು ಅಂತ ಹೇಳಿ ಒಂದಷ್ಟು ಹೊಗೆ ಮಾಡಿ ಧೂಳು ಮಾಡಿ ಅದೆಲ್ಲ ಕುಲಗೆಡ್ಸಿಟ್ಬಿಟ್ಟಿರ್ತಾರೆ ಊರನ್ನ. ಅವೆಲ್ಲ ಅರ್ಥವಿಲ್ಲದ ಆಚರಣೆಗಳು. ಬದಲಾವಣೆ ಆಗಬೇಕು. ಕಾಮನನ್ನ ಸುಡೋದು, ಹೋಳಿ ಹುಣ್ಣಿಮೆ ಮಾಡೋದು ಅಂದ್ರೆ ಹೊರಗಲ್ಲ, ಒಳಗಡೆ ಕಾಮವನ್ನ, ದುರ್ಗುಣಗಳನ್ನ ಸುಟ್ಟು ಸದ್ಗುಣಗಳನ್ನ ಬೆಳೆಸ್ಕೊಂಡು ಕಾಮವನ್ನ ಶಕ್ತಿಯನ್ನಾಗಿ ಪರಿವರ್ತಿಸಿ, ಭಕ್ತಿಯನ್ನಾಗಿ ಪರಿವರ್ತಿಸಿ, ಪರಮಾತ್ಮನ ಒಲುಮೆ ಕಡೆಗೆ ನಮ್ಮೆಲ್ಲರ ಪ್ರಯತ್ನ ಇರ್ಬೇಕೇ ಹೊರತು ಸುಮ್ಮನೆ ಹೋಳಿ ಹುಣ್ಣಿಮೆ ನಾವು ಮಾಡಿದ್ವಿ ಅಂತ ಹೇಳಿ ಹೊಸ ಬಟ್ಟೆ ಹಾಕೊಂಡು ಹೋಳಿಗೆ ಮಾಡಿ ಗದ್ದಲ ಮಾಡಿ ಪರಿಸರ ಕೆಡಿಸಿ ಎಷ್ಟು ಟನ್ನು ಸೌದೆ ವ್ಯರ್ಥವಾಗಿ ಹೋಗ್ಬಿಡುತ್ತೆ. ಎಲ್ಲರೂ ಕಾಮಣ್ಣನ ಸುಡೋದು ನೋಡಿದ್ರೆ ಎಷ್ಟೋ ಟನ್ ಅದೆಲ್ಲ ಉಳಿದ್ರೆ ಎಷ್ಟು ಒಳ್ಳೆ ಉಪಯೋಗ ಆಗುತ್ತೆ. ಹಿಂದೆ ಅವಾಗ್ಲೂ ಮಾಡಿದ್ದೀರಿ, ಅದು ಈಗಲೂ ಅದನ್ನೇ ಮಾಡ್ಬೇಕಾ? ಹಳ್ಳಿ ಜನ ಇನ್ನೂ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾ? ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಶರಣರು 12ನೇ ಶತಮಾನದಲ್ಲೇ ಎಷ್ಟು ಮುಂದುವರೆದು ಹೇಳಿದಾರಲ್ಲ, ಅದನ್ನ ನಾವೆಲ್ಲ ಕಲ್ತ್ಕೊಳ್ಬೇಕು. ಈಗೇನ್ ಪಾದಯಾತ್ರೆ ಮಾಡಿದಾರಲ್ಲ ನಿನ್ನೆ, ಸಣ್ಣ ಸಣ್ಣ ಹುಡುಗರು ಕೂಡ ಪಾದಯಾತ್ರೆ ಮಾಡಿದ್ರಿ. 50 ಜನ ಪ್ರಾಯಶಃ ಇಷ್ಟು ಮೊದಲನೇ ಪಾದಯಾತ್ರೆಯಲ್ಲಿ ಇಷ್ಟು ಜನ ಬಂದಿದ್ರು ಅಂತ ಕಾಣುತ್ತೆ. ಇಷ್ಟು ಇಲ್ಲ, ಇನ್ನೂ ಸ್ವಲ್ಪ ಕಡಿಮೆನೇ ಇತ್ತನ ಅಥವಾ ಇಷ್ಟಿತ್ತು ಅನ್ಸುತ್ತೆ. ಏನು ಬಿಷ್ಟಮ್ಮ ಕಕ್ಕೇರಿಗೆ ಹೋದಾಗ ಅಷ್ಟು ನಿನ್ನೆ ಬಂದ್ರು, ಎಲ್ಲ ಪಾದಯಾತ್ರೆ ಮಾಡಿದ್ರು, ಖುಷಿ ಪಟ್ರು. ಜೊತೆಗೆ ನಿನ್ನೆ ಉಪನ್ಯಾಸ ಏನು ಈ ಸ್ವಾವಲಂಬಿಗಳಾಗ್ಬೇಕು, ಖಾದಿ ನೂಲೋದು, ಅದು ಶರಣರ ನಿಯಮ ಕೂಡ ಆಗಿತ್ತದು. ಶರಣರ ವ್ರತಗಳಲ್ಲಿ 63 ವ್ರತಗಳು, 52 ಶೀಲಗಳು, ಅದರಲ್ಲೆಲ್ಲ ಶರಣರು ಹೇಳ್ತಾರೆ, ಕೈಯಿಂದ ನೂತು ಬಟ್ಟೆಯಿಂದ ನೇದು ಹಾಕೊಳ್ತಕ್ಕಂಥದ್ದು ಅದು ಒಂದು ಶರಣರಿಗೆ ತುಂಬಾ ಇಷ್ಟವಾದಂತಹ ಸಂಗತಿ. ಅದನ್ನ ನೀವೆಲ್ಲ ಪ್ರಯತ್ನ ಮಾಡೋಣ. ನೂಲು ತೆಗೆದ್ರೆ ಸಾಕು, ನಾವೇನ್ ಬಟ್ಟೆ ನೇಯ್ಬೇಕು ಅಂತಿಲ್ಲ.
ನೂಲು ತೆಗೆಯುವ ಪ್ರಯತ್ನ ಮನಸ್ಸು ಮಾಡಿ ನಾನಂತೂ ಕಲಿಯ ಪ್ರಯತ್ನ ಪಟ್ಟಿದ್ದೀನಿ. ಇವತ್ತು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಒಂದು ಒಂದೂವರೆ ಗಂಟೆ ತರಗತಿ, ಅದನ್ನ ಜೋಡಿಸೋದು ಮೊದಲು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾನೆ ಅಕ್ಬರ್. ಬಂದಿದ್ನಲ್ಲ, ತುಂಬಾ ಚೆನ್ನಾಗಿ ಕಲ್ತಿದ್ದಾನ ಅವನು. ಜೊತೆಗೆ ಆ ಹೇಳ್ಕೊಡೋ ಕಲೆ ಇದೆ, ಅದು ಬಹಳ ಮುಖ್ಯ. ಇದು ಬಹಳ ಜನರಿಗೆ ಬರುತ್ತೆ, ಆದ್ರೆ ಹೇಳ್ಕೊಡಕ್ಕೆ ಕಷ್ಟ. ಅವನಿಗೆ ಹೇಳ್ಕೊಡೋದು ಕೂಡ ಬರುತ್ತೆ. ಅಂತಹ ಒಬ್ಬ ಸಾಧಕ ಜೀವಿ. ಯಾರ್ಯಾರು ಕಲ್ತ್ಕೊಳ್ತೀರಾ, ನಾಳೆ ನಾಡ್ದು ಬರ್ತಾನೆ. ಆಮೇಲೆ ನಾವು ಮಹಾಲಿಂಗಪುರಕ್ಕೆ ಹೋಗೋದಿದೆ ಬುಧವಾರ ದಿವಸ. ಆವಾಗ 10 ದಿವಸ ಇರಲ್ಲ, ಮತ್ತೆ ಬಂದು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಅದು ಆಮೇಲೆ 1 ದಿವಸಕ್ಕೆ ಬರಲ್ಲ, ಯಾವುದೇ ವಿದ್ಯೆ ಆದ್ರೂ ಅಷ್ಟೇನೆ. ಮತ್ತೆ ಪ್ರಯತ್ನ ಮಾಡಬೇಕು, ಪರ್ಫೆಕ್ಟ್ ಮಾಡ್ಕೋಬೇಕು, ಚೆನ್ನಾಗಿ ಕಲಿಬೇಕು, ಪ್ರಯತ್ನ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.